ಸರ್ ಕನ್ನಡ ನಮ್ಮ ಭಾಷೆ ನೋಡೋಕ್ಕಾಗಿಲ್ಲ, ನಾನು ಹುಡ್ಕೊಂಡು ಬಂದೆ. ಸರ್ ಕೇಳಿ ಅವರು, ಸರ್ ನಮ್ಗೆ ಗೊತ್ತಿಲ್ಲ ಸರ್, ಬುಕ್ ಮಾಡಿದ್ರೆ ರೀಫಂಡ್ ಕೊಡ್ತೀವಿ ಇಷ್ಟ. ಫುಲ್ ಕೇರ್ ಮೆಸೇಜ್ ಕನ್ವೆ ಆಗ್ಬೇಕು ಕನ್ನಡದಲ್ಲಿ ಇಲ್ಲಿ ಹಿಂದಿಯಲ್ಲಿ ಇಲ್ಲಿ ಆಗಿದೆ ಅದು ಸರ್, ಅದಾಗಿದೆ, ತುಂಬಾ ಖುಷಿ ಇದೆ. ಓಕೆ ಮೇ ಬಿ ಅವ್ರ ಬಂದಿದ್ಯಾ ಕನ್ನಡದಲ್ಲಿ ಬಂದಿದ್ಯಾ ಆಗಿಲ್ಲ ಸರ್ ಇದು ಕನ್ನಡ ಅಂತಾನೆ ಇರೋದು. ಓಕೆ ಕನ್ನಡ ಅಂತ ಶೋ ಕೊಟ್ಟಿದ್ದಾರಾ? ಬುಕ್ ಮೈ ಶೋ ನೋಡಿಬೇಕು. ಏನಿಲ್ಲ ಅಣ್ಣ ಬಿಡಿ ಒಳ್ಳೇದಾಗಿದೆ. ಸರ್ ಹಿಂದಿ ಗೊತ್ತಿಲ್ಲ ನೋಡ್ತೀವಿ. ಓಕೆ ಕನ್ನಡ ಹಾಕಿ ಹಿಂಗ ಮಾಡಿದ್ದೀರಾ? ಇಲ್ಲ ಬಿಟ್ಕೊಡೋದು ಯಾಕೆ ಬಿಟ್ಕೊಡೋದು, ಮಾತೃಭಾಷೆ ಯಾಕೆ ಬಿಟ್ಕೊಡೋದು? ಓಕೆ ಕನ್ನಡ ಹೇಳಿ ನೀವು ಬಂದಿರೋದಾ? ಕನ್ನಡ ಬುಕ್ ಮೈ ಶೋ ಅಲ್ಲಿ 11 AM ಕನ್ನಡ ಅಂತಾನೆ ಹಾಕಿರೋದು. ಮತ್ತೆ ಇನ್ನೊಂದೇನು ಗೊತ್ತಾ, ನಾವು ಎಜುಕೇಟೆಡ್ ನೋಡ್ತೀವಿ, ಜನಸಾಮಾನ್ಯರಿಗೂ ತಲುಪಬೇಕು ನಮ್ಮ ದೇಶದಲ್ಲಿ ಏನ್ ನಡೀತದೆ ಅಂತ. ವಯಸ್ಸಾದವ್ರಿಗೆ ಗೊತ್ತಿಲ್ಲ, ಅನ್ಎಜುಕೇಟೆಡ್ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಕನ್ನಡದಲ್ಲಿ ಗೊತ್ತಾಗುತ್ತೆ. ಇದು ಪ್ರತಿಯೊಂದು ಭಾಷೆಯಲ್ಲೂ ರೀಜನಲ್ ಲ್ಯಾಂಗ್ವೇಜ್ ಎಲ್ಲಾ ಭಾಷೆಲೂ ತಲುಪಬೇಕಾಗಿರೋ ಫಿಲಮ್ ಇದು, ಸರಿನಾ? ಇದು ನೋಡ್ತಾ ಇರ್ಬೇಕಾದ್ರೆ ಗೂಸ್ಬಂಪ್ ಆಗುತ್ತೆ. ಆತರ ತುಂಬಾ ಜನಕ್ಕೆ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಏನ್ ನಡ್ತಿದೆ. 60,000 ಕೋಟಿ ಅದು ನೋಟ್ ಬ್ಯಾನ್ ಆದಾಗ ನಾವೆಲ್ಲ ಇಷ್ಟೊಂದು ಏನು ಮೋದಿ ಮೇಲೆಲ್ಲ ಇದು ಮಾಡ್ದು. ಬಟ್ ಇವಾಗ ರಿಯಾಲಿಟಿ ಏನಿದೆ, ನಿಜವಾಗ್ಲೂ ಶಿಳ್ಳೆ ಹೊಡೆದೆ ನಾನು. ಆವಾಗ ಬ್ಯಾನ್ ಆದಾಗ, ನೋಟ್ ಬ್ಯಾನ್ ಆದಾಗ ನಾವೆಲ್ಲ ಕಷ್ಟಪಟ್ಟು. ಬಟ್ ಇದು ತಿಳ್ಕೊಬೇಕು, ಜನಸಾಮಾನ್ಯರಿಗೆ ಗೊತ್ತಿಲ್ಲ, ಇದು ರೀಚ್ ಆಗ್ಬೇಕು, ಇದು ಕನ್ನಡದಲ್ಲಿ ಬರಬೇಕು ಅಷ್ಟೇ.